ನಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋ ದಿನಗಳು ಅಂದರೆ ಅದು ಸ್ಕೂಲ್ ಲೈಫ್. ಸ್ಕೂಲು ನಮಗೆ ಒಂಥರ ಪಿಲ್ಲರ್ಸ್ ಥರ. ಪ್ಲೇಗ್ರೌಂಡ್, ಟೀಚರ್ಸ್, ಕ್ಲಾಸ್ ರೂಮ್, ಫ್ರೆಂಡ್ಸ್, ಸ್ಟೇಜ್. ಈ ಗ್ರೌಂಡ್ ಬರೀ ನಾವು ಆಟ ಆಡೋಕ್ಕೆ ಮಾತ್ರ ಯೂಸ್ ಆಗಿರಲ್ಲ. ನಾವೇನಾದರೂ ನೋಡೋಕೆ ಚೆನ್ನಾಗಿದ್ದೀವಿ ಅಂತಂದರೆ ಅದಕ್ಕೆ ಈ ಗ್ರೌಂಡೇ ಕಾರಣ. ಈ ಗ್ರೌಂಡಲ್ಲಿ ಎದ್ದು ಬಿದ್ದು ಉಳ್ಳಾಡಿದ್ದೀವಿ. ಆ ಪ್ರೇಯರ್ಸ್ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ದೀವಿ. ಆ ನಮ್ಮ ಬರ್ತ್ಡೇ ದಿನ ಪ್ರೇಯರಲ್ಲಿ ಎಲ್ಲರ ಹತ್ರ ನಿಂತ್ಕೊಂಡು ವಿಶ್ ಮಾಡಿಸ್ಕೊಂಡಾಗ ಆಗೋ ಖುಷಿ ಇನ್ನೆಲ್ಲೂ ಆಗಲ್ಲ. ನಮ್ಮ ಸ್ಕೂಲ್ ಲೈಫ್ನ ಕ್ಲಾಸ್ ರೂಮ್ಗಿಂತ ಈ ಫೀಲ್ಡಲ್ಲೇ ಕಳೆದಿರ್ತೀವಿ. ಟೀಚರ್ಸ್ ನಮಗೆ ತಾಯಿ ಹೇಗೋ ಈ ನಮ್ಮ ಸ್ಕೂಲ್ ಟೀಚರ್ಸ್ ಆಗ ಅವ್ರ ಹೊಟ್ಟೆಲ್ ನಾವು ಹುಟ್ಟೇ ಇರ್ಬೋದು, ಆದರೆ ತಾಯಿ ಕೊಡೋ ಎಲ್ಲ ಥರ ಪ್ರೀತಿನೂ ಕೊಟ್ಟಿರ್ತಾರೆ. ಒಬ್ಬ ಮಗುಗೆ ಒಳ್ಳೆ ಟೀಚರ್ ಸಿಕ್ಕಿದ್ರೆ ಆ ಮಗು ಎಲ್ಲಿ ಬೇಕಾದರೂ ಸಾಧನೆ ಮಾಡ್ತಾನೆ. ನನಗೆ ಸಿಕ್ಕ ನನ್ನ ಟೀಚರ್ ಇವ್ರ ಜೊತೆ ಆಟ ಆಡಿದ್ದೀನಿ, ಊಟ ಮಾಡಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ಬೈಸ್ಕೊಂಡಿದ್ದೀನಿ, ಹೊಡೆಸ್ಕೊಂಡಿದ್ದೀನಿ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ಹತ್ರ ನಾನು ಬುದ್ಧಿ ಕಲ್ತಿದ್ದೀನಿ. ಇವರ ಕಾಮನ್ ಡೈಲಾಗ್, ಲೈಫಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಕಂಡ್ರು. ಇವ್ರು ನಮ್ಮ ಪ್ರಿನ್ಸಿಪಲ್. ಇವ್ರೊಂಥರ ರಿಟೈರ್ಡ್ ಮಿಲ್ಟ್ರಿ ಮ್ಯಾನ್ ಥರ, ತುಂಬ ಸ್ಟ್ರಿಕ್ಟು, ಜಾಸ್ತಿ ಮಾತಾಡಲ್ಲ. ಮಾತಾಡೋಕ್ಕೆ ನಿಂತರೆ ಇವ್ರ ಕಾಮನ್ ಡೈಲಾಗ್, ಚಿಕ್ಕ ಮಕ್ಕಳೆಲ್ಲ ಹಿಂದೆ ಹೋಗಿ ದೊಡ್ಡ ಮಕ್ಕಳೆಲ್ಲ ಮುಂದೆ ಬನ್ನಿ. ಏನಕ್ಕಪ್ಪ ಅಂದರೆ ಈ ಚಿಕ್ಕ ಮಕ್ಕಳಿಗೆ ಏನೇ ಹೇಳಿದ್ರು ಅರ್ಥ ಆಗಲ್ಲ. ನಾನು ಯಾಕೆ ಹೇಳಿದೆ ಅಂತ ಅಂದರೆ ಫಸ್ಟೇ ನಿಮಗೆ ಅರ್ಥ ಆಗಿರ್ಬೇಕಲ್ವಾ. ಕ್ಲಾಸ್ ರೂಮ್, ಇಲ್ಲಿ ನಾವು ಬರೀ ಪಾಠ ಮಾತ್ರ ಕಲ್ತಿರಲ್ಲ. ನಮ್ಮ ಲೈಫ್ಗೆ ಎಲ್ಲ ಥರ ಬುದ್ಧಿನೂ ಈ ಕ್ಲಾಸ್ ರೂಮಿಂದನೇ ಸ್ಟಾರ್ಟ್ ಮಾಡಿರ್ತೀವಿ. ಕ್ಲಾಸ್ ರೂಮಲ್ಲಿ ನಾವು ಹಾಳಾಗೋಕ್ಕೆ, ಉದ್ಧಾರ ಆಗೋಕ್ಕೆ, ನಮ್ಗೆ ಏನಾದರೂ ಹುಡುಗಿ ಮೇಲೆ ಕ್ರಶ್ ಆಗಿದ್ರೆ ಅದಕ್ಕೆ ಈ ಬೋರ್ಡೇ ಕಾರಣ. ಇನ್ನು ಈ ಲಾಸ್ಟ್ ಬೆಂಚ್, ಇಲ್ಲಿ ಮಾಡಿರೋ ಅಂಥ ಎಂಜಾಯ್ ಎಲ್ಲೂ ಮಾಡೋಕ್ಕಾಗಲ್ಲ. ಇನ್ನು ಫ್ರೆಂಡ್ಸ್, ಈ ಫ್ರೆಂಡ್ಸ್ 10 ವರ್ಷ ಜೊತೆಲಿರ್ತೀವಿ. ಆ 10 ವರ್ಷ ಮಾಡದಿರೋ ಕೆಲಸನೇ ಇಲ್ಲ, ಉಗಿಸ್ಕೊಂಡೇ ಇರೋ ವರ್ಷನೇ ಇಲ್ಲ. ಆ ಪೇರೆಂಟ್ಸ್ ಮೀಟಿಂಗಲ್ಲಿ ನಿನ್ನ ಮಗನಿಂದ ನನ್ನ ಮಗ ಹಾಳಾಗೋದ, ನನ್ನ ಮಗಳಿಂದ ನಿನ್ನ ಮಗಳು ಹಾಳಾಗೋದ್ಲು ಅಂತ ಹೇಳ್ದೇ ಇರೋ ನಮ್ಮ ಪೇರೆಂಟ್ಸ್ ವರ್ಷನೇ ಇಲ್ಲ. ನಾವು ಸಾಯೋವರೆಗೂ ಈ ಫ್ರೆಂಡ್ಸ್ ನೆನಪಿರ್ತಾರೆ, ನಮ್ಮ ಜೊತೆ ಉಳ್ಕೊಂಡಿರ್ತಾರೆ. ಇವ್ರ ಸ್ಥಾನನ ಬೇರೆ ಯಾವುದೇ ಫ್ರೆಂಡ್ಸ್ ಕೂಡ ತುಂಬೋಕ್ಕಾಗಲ್ಲ. ಇನ್ನು ಈ ಸ್ಟೇಜ್, ಇದೊಂಥರ ನಮ್ಮ ಲೈಫ್ಗೆ ವಿಲನ್ ಥರ, ಒಂಥರ ಹೀರೋ ಥರ. ಹೀರೋ ಯಾಕಪ್ಪ ಅಂದರೆ ನಮ್ಮ ಲೈಫಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿರ್ತೀವಿ, ನಮ್ಮ ಕ್ರಶ್ ಜೊತೆ ಡ್ಯಾನ್ಸ್ ಮಾಡಿರ್ತೀವಿ. ನಮ್ಮ ಸ್ಕೂಲ್ ಲೈಫಲ್ಲಿ ನಮ್ಮ ಪೇರೆಂಟ್ಸಿಗೆ ಏನಾದರೂ ನಾವು ಖುಷಿ ತರಿಸ್ತಿದ್ವಿ ಅಂದರೆ ಅದಕ್ಕೆ ಈ ಸ್ಟೇಜೇ ಕಾರಣ. ಇನ್ನು ವಿಲನ್ ಯಾಕಪ್ಪ ಅಂತಂದರೆ ನಮ್ಮ 10 ವರ್ಷದ ಸಂಬಂಧನ ದೂರ ಮಾಡೋ ಲಾಸ್ಟ್ ಡೇ ಈ ಸ್ಟೇಜ್ ಮೇಲೆ ಇರುತ್ತೆ. ಆ ನಮ್ಮ ಸೆಂಡ್ ಆಫ್ ಈಗ ನೆನೆಸ್ಕೊಂಡ್ರು ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ 10 ವರ್ಷದ ಸಂಬಂಧನ ಬಿಟ್ಟೋಗ್ಬೇಕು ಅಂತ ಗೊತ್ತಿದ್ರೂ ಈ ಸ್ಟೇಜ್ ಮೇಲೆ ಹ್ಯಾಪಿ ಸಾಂಗ್ಗೆ ಡ್ಯಾನ್ಸ್ ಆಡಿರ್ತೀವಿ. ನಗಕ್ಕೆ ಕಷ್ಟ ಆದ್ರೂ ನಕ್ಕಿರ್ತೀವಿ. ನಮ್ಮ ಫ್ರೆಂಡ್ಶಿಪ್ನ ದೂರ ಮಾಡೋ ಈ ಸ್ಟೇಜ್, ಅದಕ್ಕೆ ಇದೊಂಥರ ವಿಲನ್ ಥರ. ಇಷ್ಟೆಲ್ಲ ಆದರೂ ನಮ್ಮ ಫ್ರೆಂಡ್ಶಿಪ್ನ, ನಮ್ಮ ಟೀಚರ್ಸ್ನ ನಮ್ಮ ಲೈಫಲ್ಲಿ ಉಳಿಸ್ಕೊಂಡಿರ್ತೀವಿ. ಏನೇ ಹೇಳಿದ್ರು ದ ಗೋಲ್ಡನ್ ಲೈಫ್ ಅಂದರೆ ಅದು ಈ ನಮ್ಮ ಸ್ಕೂಲ್ ಲೈಫ್. ಮಿಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಸಿರಿ ಮೊಬೈಲ್ ಟಿವಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ನನ್ನು ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ.